ಐಪಿಎಲ್ ಹಬ್ಬ ಈಗಾಗಲೇ ಶುರುವಾಗಿದೆ. ಆಟಗಾರರ ಜೊತೆಗೆ ತಂಡದ ಮಾಲೀಕರು ಕೂಡ ಸಖತ್ ಸೌಂಡ್ ಮಾಡ್ತಿದ್ದಾರೆ. ಪ್ರತಿ ಮ್ಯಾಚ್ ವೇಳೆಯೂ ಮಾಲೀಕರು ಮೈದಾನದಲ್ಲಿ ಹಾಜರಾಗೋದು ನಿಮ್ಗೆಲ್ಲ ಗೊತ್ತೇ ಇದೆ. ಆದ್ರೆ ಈ ಬಾರಿ ಮಾತ್ರ ಐಪಿಎಲ್ ಅಂಗಳದಲ್ಲಿ ಈ ಬ್ಯೂಟಿಯದ್ದೇ ಮಾತು. ಆಕೆಯ ಸೌಂದರ್ಯಕ್ಕೆ ಫ್ಯಾನ್ಸ್ ಕಳೆದು ಹೋಗಿದ್ದಾರೆ. ಆ ಸುಂದರಿ ಬೇರ್ಯಾರೂ ಅಲ್ಲ, ಆರ್ಸಿಬಿ ಟೀಮ್ನ ಕೋ ಓನರ್ ಅನನ್ಯಾ ಬಿರ್ಲಾ. ಆರ್ಸಿಬಿ ಫ್ಯಾನ್ಸ್ ಈಗ ಅನನ್ಯಾ ಅವರನ್ನ ತಂಡದ ಹೊಸ ಅದೃಷ್ಟದ ದೇವತೆ ಅಂತ ಕರೀತಾ ಇದ್ದಾರೆ. ಮತ್ತೊಂದ್ ಕಡೆ ಅನನ್ಯಾ ಹೆಸರು ಗಿಲ್ ಜೊತೆ ಸದ್ದು ಮಾಡ್ತಾ ಇದೆ. ಅಷ್ಟಕ್ಕೂ ಅನನ್ಯಾ ಬಿರ್ಲಾ ಹಿನ್ನೆಲೆ ಏನು, ಗಿಲ್ ಜೊತೆ ಅನನ್ಯಾ ಹೆಸರು ಲಿಂಕ್ ಆಗಿದ್ಯಾಕೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೀಮ್ನ ಆದಿತ್ಯ ಬಿರ್ಲಾ ಒಕ್ಕೂಟ ಬರೋಬ್ಬರಿ 16,706 ಕೋಟಿ ರೂಪಾಯಿಗೆ ಖರೀದಿಸಿದೆ. ಇದರ ಬೆನ್ನಲ್ಲೇ ಉದ್ಯಮಿ ಕುಮಾರ ಮಂಗಲಂ ಬಿರ್ಲಾ ಅವರ ಪುತ್ರಿ ಅನನ್ಯಾ ಬಿರ್ಲಾ ಕ್ರಿಕೆಟ್ ಲೋಕದಲ್ಲಿ ಭಾರಿ ಸುದ್ದಿಯಲ್ಲಿದ್ದಾರೆ. ಇದೀಗ ಆರ್ಸಿಬಿ ಟೀಮ್ಗೆ ಹೊಸ ಕಳೆ ಬಂದಿದೆ. ಎಲ್ಲಿ ನೋಡಿದ್ರು ಅನನ್ಯಾ ಬಿರ್ಲಾ ಅವರದ್ದೇ ಮಾತು. ಈಕೆಯ ಬ್ಯೂಟಿಗೆ ಫ್ಯಾನ್ಸ್ ಕಳೆದು ಹೋಗಿದ್ದಾರೆ. ಆದ್ರೆ ಅನನ್ಯಾ ಬಿಸ್ನೆಸ್ ಲೋಕದಲ್ಲೂ ತನ್ನದೇ ಹೆಸರು ಮಾಡಿದ್ದಾರೆ. ಹೌದು, ಅನನ್ಯಾ ಬಿರ್ಲಾ ಕುಟುಂಬದ 5ನೇ ತಲೆಮಾರಿನ ಕುಡಿ. ಈಗಾಗಲೇ ಗ್ರಾಸಿಮ್ ಇಂಡಸ್ಟ್ರೀಸ್ ಮತ್ತು ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ಲಿಮಿಟೆಡ್ ನಂತಹ ದೈತ್ಯ ಕಂಪನಿಗಳ ಬೋರ್ಡ್ ಆಫ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈಗ ಅನನ್ಯಾ ತನ್ನ ಅಣ್ಣನ ಜೊತೆ ಕ್ರಿಕೆಟ್ ಲೋಕಕ್ಕೂ ಕಾಲಿಟ್ಟಿದ್ದಾರೆ. ಆರ್ಯಮನ್ ವಿಕ್ರಮ್ ಬಿರ್ಲಾ ಅವರು ಫ್ರಾಂಚೈಸಿಯ ಅಧ್ಯಕ್ಷರಾಗಿ ನೇಮಕಗೊಂಡಿದ್ರೆ ಅನನ್ಯಾ ತಂಡದ ಜವಾಬ್ದಾರಿಯನ್ನು ವಹಿಸಿಕೊಳ್ಳಲಿದ್ದಾರೆ. 1994ರಲ್ಲಿ ಜನಿಸಿದ ಅನನ್ಯಾ ಅಮೆರಿಕನ್ ಸ್ಕೂಲ್ ಆಫ್ ಬಾಂಬೆಯಲ್ಲಿ ಶಿಕ್ಷಣ ಪಡೆದಿದ್ದಾರೆ. ನಂತರ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರ ಮತ್ತು ಮ್ಯಾನೇಜ್ಮೆಂಟ್ ವಿಷಯಗಳಲ್ಲಿ ಉನ್ನತ ವ್ಯಾಸಂಗ ಮಾಡಿದ್ದಾರೆ. ಅವರಿಗೆ ಬಾಲ್ಯದಿಂದಲೇ ಸಂಗೀತ ಮತ್ತು ಉದ್ಯಮ ಎರಡರಲ್ಲೂ ಹೆಚ್ಚಿನ ಆಸಕ್ತಿ ಇತ್ತು. ಈ ಕಾರಣದಿಂದಲೇ ಅವರು ಚಿಕ್ಕ ವಯಸ್ಸಿನಲ್ಲೇ ಈ ಎರಡೂ ವೃತ್ತಿ ಜೀವನಗಳನ್ನ ಬಹಳ ಚತುರತೆಯಿಂದ ಸಮತೋಲನಗೊಳಿಸುತ್ತಾ ಬಂದಿದ್ದಾರೆ. ಕೇವಲ 17 ವರ್ಷ ವಯಸ್ಸಲ್ಲೇ ಅನನ್ಯಾ ಮೈಕ್ರೋಫಿನ್ ಎಂಬ ಹಣಕಾಸು ಸಂಸ್ಥೆಯನ್ನ ಕಟ್ಟಿದ್ರು. ಈಗ ಈ ಸಂಸ್ಥೆ ಭಾರತದ 20 ರಾಜ್ಯಗಳ 78,000ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಹರಡಿಕೊಂಡಿದ್ದು ಲಕ್ಷಾಂತರ ಜನರಿಗೆ ಆರ್ಥಿಕ ನೆರವು ನೀಡ್ತಾ ಇದೆ. ಬಡವರಿಗಾಗಿ ಅಗ್ಗದ ದರದಲ್ಲಿ ಮನೆ ಕಟ್ಟಲು ಮೈಕ್ರೋ ಹೌಸಿಂಗ್ ಫೈನಾನ್ಸ್ ಮೂಲಕ ಹೊಸ ಕ್ರಾಂತಿ ಮಾಡಿದ್ದಾರೆ. ಇದಿಷ್ಟೇ ಅಲ್ಲದೆ ಅನನ್ಯಾ ಇ ಕಾಮರ್ಸ್ ಕಂಪನಿ ಎನ್ನುವ ಇಕೈ ಅಸೈ ಎನ್ನುವ ಕಂಪನಿಯನ್ನ ಆರಂಭಿಸಿ ತಮ್ಮ ಉದ್ಯಮವನ್ನ ಯಶಸ್ವಿಗೊಳಿಸಿದ್ದಾರೆ. ಇನ್ನು ಅನನ್ಯಾ ಬಿಸ್ನೆಸ್ ಮಾತ್ರವಲ್ಲ, ಸಂಗೀತ ಕ್ಷೇತ್ರದಲ್ಲೂ ತನ್ನದೇ ಆದ ಹೆಸರು ಮಾಡಿದ್ದಾರೆ. ಅನನ್ಯಾ ಇಂಟರ್ನ್ಯಾಷನಲ್ ಲೆವೆಲ್ ಇಂಗ್ಲಿಷ್ ಪಾಪ್ ಸಿಂಗರ್. ಇಲ್ಲಿವರೆಗೆ 500 ಮಿಲಿಯನ್ಗಿಂತಲೂ ಹೆಚ್ಚು ಸ್ಟ್ರೀಮ್ಗಳನ್ನ ಹೊಂದಿದ್ದಾರೆ. ಪಿಯಾನೋ, ಗಿಟಾರ್ ಮತ್ತು ಡ್ರಮ್ಸ್ ನುಡಿಸೋದ್ರಲ್ಲೂ ಅನನ್ಯಾ ಎಕ್ಸ್ಪರ್ಟ್. ಇಂಟರ್ನ್ಯಾಷನಲ್ ಲೆವೆಲ್ ಸಿಂಗರ್ಸ್ ಹಾಗೆ ಭಾರತದ ಹೆಮ್ಮೆಯ AR ರೆಹಮಾನ್ ಅವರ ಜೊತೆಗೂ ಕೆಲಸ ಮಾಡಿದ್ದಾರೆ ಅನನ್ಯಾ. ಮೂಲಗಳ ಪ್ರಕಾರ ಅನನ್ಯಾ ಬಿರ್ಲಾ ವಾರ್ಷಿಕ ಆದಾಯ 1,770 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಅವರು ಮುಂಬೈನಲ್ಲಿ ಸುಮಾರು 425 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಬಂಗಲೆಯಲ್ಲಿ ವಾಸಿಸ್ತಾ ಇದ್ದಾರೆ. ಇದೀಗ ಆರ್ಸಿಬಿ ಅಖಾಡಕ್ಕೆ ಅನನ್ಯಾ ಕಾಲಿಟ್ಟಿದ್ದಾರೆ. ಇದೀಗ ತಂಡಕ್ಕೆ ಅನನ್ಯಾ ಬಿರ್ಲಾ ಎಂಟ್ರಿಯಿಂದ ಗ್ಲಾಮರ್ ಜೊತೆಗೆ ವ್ಯಾವಹಾರಿಕ ಶಕ್ತಿ ಎರಡೂ ಸಿಕ್ಕಂತಾಗಿದೆ. ಅವರ ಸರಳತೆ, ಸಾಧನೆ ಮತ್ತು ಕಲೆಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಮೊದಲ ಪಂದ್ಯದ ವೇಳೆಯೂ ಅನನ್ಯಾ ಮ್ಯಾಚ್ಗೆ ಹಾಜರಿ ಹಾಕಿದ್ರು. ಇದೀಗ ಆರ್ಸಿಬಿ ಅಭಿಮಾನಿಗಳು ತಂಡದ ಅದೃಷ್ಟ ದೇವತೆ, ಈ ಸಲ ಕಪ್ ನಮ್ದೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಆರ್ಸಿಬಿ ಫ್ರಾಂಚೈಸಿ ಬಿರ್ಲಾ ತೆಕ್ಕಿಗೆ ಸೇರಿಕೊಳ್ತಾ ಇದ್ದಂತೆ ಅನನ್ಯಾ ಹೆಸರು ಶುಭ್ಮನ್ ಗಿಲ್ ಜೊತೆ ತಳುಕು ಹಾಕೊಂಡಿದೆ. ಇತ್ತೀಚೆಗೆ ಗುಜರಾತ್ ಟೈಟನ್ಸ್ ತಂಡದ ಕಾರ್ಯಕ್ರಮವೊಂದರಲ್ಲಿ ಅನನ್ಯಾ ಬಿರ್ಲಾ ಶುಭ್ಮನ್ ಗಿಲ್ ಜೊತೆಗೆ ಕಾಣಿಸಿಕೊಂಡಿದ್ರು. ಇಬ್ಬರು ಸೋಫಾದ ಮೇಲೆ ಕುಳಿತು ಹರಟೆ ಹೊಡಿತಾ ಇದ್ದ ಫೋಟೋ, ವಿಡಿಯೋ ಇಂಟರ್ನೆಟ್ ನಲ್ಲಿ ವೈರಲ್ ಆಗಿತ್ತು. ಗಿಲ್ ಜೊತೆ ಅನನ್ಯಾ ಯಾಕಿದ್ದಾರೆ ಅಂತ ಅನೇಕರು ಪ್ರಶ್ನೆ ಮಾಡಿದ್ರು. ಗಿಲ್ನ ಅನನ್ಯಾ ಮೀಟ್ ಮಾಡಿದ್ದಕ್ಕೂ ಒಂದು ಕಾರಣ ಇದೆ. ಬಿರ್ಲಾ ಎಸ್ಟೇಟ್ ಸಂಸ್ಥೆಯು IPL ಸೀಸನ್ 19ರಲ್ಲಿ ಗುಜರಾತ್ ಟೈಟನ್ಸ್ ತಂಡದ ಪ್ರಧಾನ ಪ್ರಾಯೋಜಕರಾಗಿ ಅಧಿಕೃತವಾಗಿ ಕೈ ಜೋಡಿಸಿದೆ. ಹೀಗಾಗಿ ಅನನ್ಯಾ ಗಿಲ್ನ ಭೇಟಿ ಮಾಡಿದ್ದಾರೆ. ನಮಸ್ಕಾರ.